ಇವತ್ತು ನನ್ನನ್ನು ಎತ್ಕೊಂಬಂದಲ್ಲಿ ಕೂರಿಸಿದ್ರೆ ನೀವು ಕಾಲಿಗೆ ನೋವಿರಬಹುದು, ಇಲ್ಲಿಗೆ ನೋವಿಲ್ಲ. ಇದು ಬಹಳ ನಮ್ಮ ತಾಯಿ ಯಾವ ಎದೆ ಹಾಲು ಕುಡಿಸಿ ಸಾಕಿದ್ರು. ನಮ್ಮ ತಾಯಿ ಅವರು ಈಶ್ವರನಲ್ಲಿ ತುಂಬ ಬೆಳಗ್ಗೆ ಹೋಗಿ ಈಶ್ವರ ದೇವಸ್ಥಾನದ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದು ಕೈಕಾಲ ಮುಖ ತೊಳ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ಮೊಸರು ಕಡಿಯೋರು. ನಂಗೆ ಚೆನ್ನಾಗಿ ಅವ್ರ ಮಗನೂ ಅದು ಮಾತೃದೈವೋ ಭವ ಪಿತೃದೈವೋ. ನಮ್ಮ ತಂದೆಗೆ 4ನೇ ಮಗನ, ಮೊದಲನೇ ಹೆಂಡತಿ 3 ಜನ ಮಕ್ಕಳು ತೀರೋದು, ಗಂಡು ಮಕ್ಕಳು. ಇನ್ಫ್ಲೂಯೆನ್ಸ್ ಹೆಂಡತಿ ತೀರೋದು, 2ನೇ ಹೆಂಡತಿ ಮೊದಲನೇ ಮಗ. ಸೋಮವಾರ ಈಶ್ವರ ದೇವಸ್ಥಾನ, ಶನಿವಾರ ಆಂಜನೇಯನ ದೇವಸ್ಥಾನ. ಯಾವಾಗಲೂ ಪೂಜೆ. ನಂಗೊಂದು ಗಂಡು ಮಗು ಬೇಕು ಅಂತ ಅವ್ರು ಹೇಳಿದ್ದೆಲ್ಲ ನನ್ನ ತಲೆ ಒಳಗಿದೆ. ಆದ್ದರಿಂದ ನಮ್ಮದು ಕಾಲು ಪೆಟ್ಟಿರಬಹುದು. ಅದಕ್ಕೆ ಜನ್ಮಾಂತರಿಯ ಕರ್ಮ ಅಂತ ಕರಿತೀನಿ ನಾನು. ಯಾರಿಗೂ ದೋಷ ಕೊಡೋದಿಲ್ಲ. ಆದರೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡುವ ಶಕ್ತಿ ಪ್ರಧಾನಮಂತ್ರಿಯವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದಕ್ಕೆ ವಾಸ್ತವಾಂಶವನ್ನು ಅವರ ಮುಂದೆ ಇಟ್ಟು ನನ್ನ ಜನಕ್ಕಾಗುವ ಅನ್ಯಾಯವನ್ನು ಉಳಿಸಿ ನಿಮಗೆ 17 ಜನ ಕೊಟ್ಟಿದ್ವಿ ನಾವು. ನಮ್ಮನ್ನು ಕೈ ಬಿಡಬೇಡಿ. ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ, ಮೈಸೂರಲ್ಲಿ ಮಾತನಾಡುವಾಗ ಅವರ ಮನವರಿಕೆ ಆಗುವ ರೀತಿ ಹೇಳಿದ್ದೆ. ಯಾರಾದರೂ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮೋದಿ ಅಲೋನ್ can solve the problem. No other.